ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಸ್ವಲ್ಪ ಬೇಸಿಕ್ ಮಸಾಲೆ ಅಂತ ನನ್ನ ಅಡುಗೆಗಳಿಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಅದು ಯಾವ್ದ್ಯಾವ್ದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟಿಗೆ ಒಂದು ಬಾರ್ಲಿ ಗಂಜಿ ಮಾಡ್ಕೊಳ್ಳೋಕ್ಕೆ ಅಂತ ಬಾರ್ಲಿನ ಹುರಿತಾ ಇದ್ದೀನಿ. ಈ ಬಾರ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನ ಸ್ವಲ್ಪ ಹುರಿದು ಪೌಡರ್ ಮಾಡಿ ಇಟ್ಕೊಂಡ್ರೆ ಇದನ್ನ ಗಂಜಿನೂ ಯಾವ ತರ ಮಾಡೋದಂತ ನಾನು ಮುಂದೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡಿ ಇಟ್ಕೋಬೇಕು. ಇದನ್ನ ಡಾಕ್ಟರ್ ಎಲ್ಲ ಹೇಳ್ತಾರೆ ಬಾರ್ಲಿನ ರಾತ್ರಿ ನೆನೆಸಿ ಅದನ್ನ ಕುದಿಸಿ ಅದನ್ನ ನೀರ್ ಅರ್ಧ ಆದ್ಮೇಲೆ ಕುಡಿಬೇಕು ಅಂತ ಎಲ್ಲ ಹೇಳ್ತಾರೆ. ಅಷ್ಟೊತ್ತನ ನಮ್ಗೆ ಟೈಮ್ ಇರಲ್ಲ, ಅದಕ್ಕಾಗಿ ನಾನು ಈ ತರ ಮಾಡ್ಕೋತೀನಿ. ಆಮೇಲೆ ನಾನು ಇದನ್ನೇ ಮಾಡಿ ಕುಡಿತಾ ಇರ್ತೀನಿ ಅವಾಗವಾಗ. ಆಮೇಲೆ ಹೀಟ್ ಆದವ್ರಿಗೆಲ್ಲ ತುಂಬಾ ಒಳ್ಳೆಯದು. ಇನ್ನೇನ್ ಚಳಿಗಾಲ ಕಳೆದ್ರೆ ಬೇಸಿಗೆಗಾಲ ಬರುತ್ತೆ, ಬೇಸಿಗೆಗಾಲದಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಇದ್ರದ್ದು ಜ್ಯೂಸ್ ಎಲ್ಲ ಯಾವ ತರ ಮಾಡೋದು ಅಂತ ನಾನು ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇದನ್ನ ತುಂಬಾನು ಹುರಿಬಾರ್ದು. ಈಗ ಹುರಿದಿದ್ದಾಗಿದೆ, ಈಗ ಸ್ವಲ್ಪ ತಣ್ಣಗಾಗಕ್ಕೆ ಇಡ್ತೀನಿ. ಈಗ ಬೇಸಿಕ್ ಮಸಾಲೆ ಅಂದ್ರೆ ನೋಡಿ, ಅದು ಮೆಂತೆ ಕಾಳು, ಇದು ಧನಿಯಾ, ಇದು ಜೀರಿಗೆ, ಇದು ಸೋಂಪು, ಆಮೇಲೆ ಇದು ಕರಿಮೆಣಸು. ಇದನ್ನೆಲ್ಲಾನು ನಾನು ಸಪರೇಟ್ ಆಗಿ ಹುರಿತೇನೆ. ಆಮೇಲೆ ಇದು ಸ್ವಲ್ಪ ಜೀರಿಗೆ, ಮೆಂತ್ಯ ಮತ್ತೆ ಜೀರಿಗೆದು ಒಂದು ಪೌಡರ್ ಮಾಡಿ ಸಪರೇಟ್ ಇಡ್ತೀನಿ, ಅದು ತೋರಿಸ್ತೀನಿ. ಅದು ಎದೆದಕ್ಕೆ ಹಾಕ್ತೀನಿ ಅಂತಾನು ಹೇಳ್ತೀನಿ. ಆಮೇಲೆ ಸೋಂಪನ್ನು ನಾನು ತೋರಿಸಿದ್ನಲ್ಲ, ಅದು ಊಟ ಆದ್ಮೇಲೆ ತಿನ್ಬೇಕಾದ್ರೆ ಬರೀ ಸೋಂಪು ತಿನ್ನಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಸ್ವಲ್ಪ ಟೇಸ್ಟಿಯಾಗಿ ಮಸಾಲೆ ಮಾಡ್ತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಬಂದವರಿಗೆಲ್ಲ ಅದು ಇಷ್ಟ ಆಗುತ್ತೆ, ಅದಕ್ಕೆ ನಾನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸೋಂಪು ಮಸಾಲೆ. ಫಸ್ಟಿಗೆ ನಾನು ಇಲ್ಲಿ ಧನಿಯಾ ಬೀಜನ ಹಾಕಿ ಹುರ್ಕೊಂಡೆ. ಇದು ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ, ಸ್ವಲ್ಪ ಇದು ತಣ್ಣಗಾಗ್ಲಿ ಅಂತ. ಇದನ್ನ ಹುರಿಬೇಕಾದ್ರೂ ಅಷ್ಟೇ, ತುಂಬಾ ಕೆಂಪಾಗುವವರೆಗೂ ಹುರಿಬಾರ್ದು. ಒಂದ್ ಮೀಡಿಯಂ ಅಳತೆನಲ್ಲಿ ಹುರಿಬೇಕು. ಅದು ಸ್ಮೆಲ್ ಗೊತ್ತಾಗುತ್ತೆ ಹುರಿಬೇಕಾದ್ರೆ, ಅವಾಗ ತೆಗೆದು ಬಿಡ್ಬೇಕು ಅದನ್ನ. ಇದೆಲ್ಲ ಒಂದ್ಸರಿ ತಿಂಗಳಿಗೋ 2 ತಿಂಗಳಿಗೆ ಆಗುವಷ್ಟು ಇದನ್ನ ಮನೇಲಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಅಡುಗೆಗಳಿಗೆಲ್ಲ ಇದೇ ತರ ಬೇಸಿಕ್ ಮಸಾಲೆ ಅಂತಾನೆ ಯೂಸ್ ಮಾಡ್ತಾ ಇರ್ತೀನಿ. ಅದೆಲ್ಲಾನು ನಿಮ್ಗೆ ಬೇಸಿಕ್ ಮಸಾಲೆ ಅಂತ ಅಂದಾಗ ನಿಮ್ಗೆ ಇದೆ ಅಂತ ಗೊತ್ತಾಗುತ್ತೆ ನಾನು ಏನೇನ್ ಹಾಕ್ತೀನಿ ಅಂತ. ಆಮೇಲೆ ಈಗ ನಾನು ಮೆಣಸ್ಕಾಳನ್ನ ಹುರ್ಕೊಂಡಲ್ಲ, ಇದನ್ನ ನಾನು ಡೈಲಿ ಬೆಳಗ್ಗೆ ಡಿಟಾಕ್ಸ್ ವಾಟರ್ ಅಂತ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಅದನ್ನು ಒಂದ್ಸರಿ ತೋರಿಸ್ತೀನಿ. ಶಾರ್ಟ್ ವಿಡಿಯೋದಲ್ಲಿ ಇದೆ, ಶಾರ್ಟ್ ವಿಡಿಯೋದಲ್ಲಿ ಯಾವ ತರ ಇದನ್ನ ತಗೋತೀನಿ ಅಂತ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೋಗಿ ಒಂದ್ಸರಿ ನೋಡಿ. ಇಲ್ಲಾಂದ್ರೆ ನಾನು ಇನ್ನೂ ಒಂದ್ಸರಿ ತೋರಿಸ್ತೀನಿ. ಇದು ಮೆಂತೆ ಕಾಳನ್ನ ಹುರ್ಕೋತಾ ಇದ್ದೀನಿ. ಈಗ ಮೆಂತೆ ಕಾಳನ್ನು ಅಷ್ಟೇ ತುಂಬಾ ಕೆಂಪಾಗುವವರೆಗೂ ಹುರಿಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮೆಂತೆ ಹುರಿದಾದ್ಮೇಲೆ ಸ್ವಲ್ಪ ಜೀರಿಗೆನೂ ಹುರ್ಕೋತೇನೆ. ಒಂದು 5ರಿಂದ 6 ಸ್ಪೂನು ಮೆಂತೆ ಆದ್ರೆ ಒಂದು 4 ಸ್ಪೂನು ಅಥವಾ 5 ಸ್ಪೂನು ಜೀರಿಗೆನ ಹುರ್ಕೋತೇನೆ. ಮೆಂತೆ ಮತ್ತೆ ಜೀರಿಗೆ ಎರಡು ಸೇರಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೋತೀನಿ. ನಾನು ಈ ಪೌಡರ್ನ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ಈ ಕಾಳುಗಳ ಪಲ್ಯ ಎಲ್ಲ ಮಾಡ್ತೀವಲ್ಲ ಅವಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಆಮೇಲೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ಇದೇನೋ ಒಂಥರ ಫ್ಲೇವರು, ಆಮೇಲೆ ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಚಿತ್ರಾನ್ನ, ಅವಲಕ್ಕಿಗೆ ಕಂಪಲ್ಸರಿ ನಾನು ಯೂಸ್ ಮಾಡ್ತೀನಿ. ಇದನ್ನ ಯಾವ ತರ ಯೂಸ್ ಮಾಡ್ತೀನಿ ಅಂತ ಮುಂದೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೆಂತೆ ಜೀರಿಗೆ ಪೌಡರ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಅದಕ್ಕೆ ನಾನು ಫಸ್ಟ್ ಇದನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಮಸಾಲೆ ಯಾವ್ದಕ್ಕೆ ಹಾಕ್ತೀನಿ ಅಂತ ಗೊತ್ತಾಗುತ್ತೆ ಅಂತ ನಾನು ಬೇಸಿಕ್ ಮಸಾಲೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸೋಂಪನ್ನ ಯಾವ ತರ ಮಸಾಲೆ ಮಾಡ್ತೀನಿ ಅಂತ, ಸೋಂಪಿಗೆ ಯಾವ ತರ ಮಸಾಲೆ ಹಾಕ್ತೀನಿ ಅಂತ ನೋಡಿ. ಆಗ್ಲೆಯಿಂದ ಮಸಾಲೆ ಎಲ್ಲ ಹುರಿದ್ನಲ್ಲ, ಸ್ವಲ್ಪ ಪ್ಯಾನ್ ತಣ್ಣಗಾಗ್ಲಿ ಅಂತ ಸೈಡ್ಗೆ ಎತ್ತಿಟ್ಟೆ. ಅದು ತುಂಬಾ ಬಿಸಿ ಇರ್ಬೇಕಾದ್ರೂ ಸೋಂಪನ್ನ ಹಾಕ್ಬಾರ್ದು. ಇದನ್ನ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿ ಈಗ ಇದಕ್ಕೆ ಸೋಂಪು ಹಾಕ್ತೀನಿ. ಅದಕ್ಕೆ ಏನೇನ್ ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಇದಕ್ಕೆ ಇದು ಚಮ್ಮನ್ ಅಂತೀವಿ ನಾವು, ಇದು ಪಾನ್ ಶಾಪಲ್ಲೆಲ್ಲ ಸಿಗುತ್ತೆ. ಆಮೇಲೆ ಇದು ಜ್ಯೇಷ್ಠ ಮದ, ಇದಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಕೊಡುತ್ತೆ ಆ ಸೋಂಪಿಗೆ. ಅದ್ ಯಾವ ತರ ಯೂಸ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನಾನು ಇದ್ರ ಜ್ಯೇಷ್ಠ ಮದ ಇರುತ್ತಲ್ಲ, ಅದನ್ನ ಜಜ್ಜಿಬಿಟ್ಟು ಪೌಡರ್ ಮಾಡಿ ಅದನ್ನ ಜಡ್ಡಿ ಇಟ್ಕೊಂಡ್ಬಿಡ್ತೀನಿ. ಅದು ಪೂರ್ತಿ ನೈಸ್ ಆಗಿರೋ ಪೌಡರ್ ಮಾತ್ರ ಈಗ ಹಾಕೋತೀನಿ. ಅದು ಈಗ ನಾನು ತೋರಿಸಿದ್ನಲ್ಲ ಅದೇ ಜ್ಯೇಷ್ಠ ಮದ, ಅದು ಗಟ್ಟಿಯಾಗಿರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ. ಅದನ್ನ ಪೌಡರ್ ಮಾಡಿ ಇಟ್ಕೋತೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಇದೆಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಈಗ ಒಂದು ಪ್ಯಾನ್ ಇಡ್ತೀನಿ ನೋಡಿ. ಪ್ಯಾನ್ ಇಟ್ಟು ಇದಕ್ಕೆ ಸೋಂಪು ಹಾಕ್ತೀನಿ. ಈಗ ಈ ಸೋಂಪನ್ನು ತುಂಬಾ ಹುರಿಯಂಗಿಲ್ಲ. ಆಮೇಲೆ ಇದು ಸೋಂಪು ಅಂದ್ರೆ ಸೋಂಪಲ್ಲಿ 2 ತರ ಇರುತ್ತೆ, ಒಂದು ದಪ್ಪ ಇರುತ್ತೆ, ಒಂದು ಚಿಕ್ಕದಾಗಿರುತ್ತೆ. ಸ್ವಲ್ಪ ಚಿಕ್ಕದಾಗಿರುತ್ತಲ್ಲ, ನಾನು ಅದನ್ನೇ ತಗೊಂಡಿರೋದು.
2ರಿಂದ 3 ನಿಮಿಷ ಹುರಿಬೇಕಷ್ಟೇ ಇದನ್ನ. ಅದು ಸ್ವಲ್ಪ ಹುರಿದ್ಮೇಲೆ ಕೈಗೆ ಸ್ವಲ್ಪ ಬಿಸಿ ತಾಗ್ತಾ ಇರಬೇಕು, ಅಷ್ಟಾದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಹಿಡಿದ್ರೆ ಬಿಸಿ ತಾಗುತ್ತಲ್ಲ, ಇಷ್ಟು ತಾಗಿದ ತಕ್ಷಣನೇ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ಸ್ಪೂನು ತುಪ್ಪ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಅರ್ಧ ಸ್ಪೂನ್ಗಿಂತ ಕಡಿಮೆ ಹಾಕಿದ್ರು ನಡೆಯುತ್ತೆ. ಹಾಕಿದ ತಕ್ಷಣನೇ ಬೇಗ ಬೇಗ ಕಲಿಸ್ಬಿಟ್ಟು ಅದಕ್ಕೆ ಫಸ್ಟ್ ನಾ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಅದೆಲ್ಲ ಸೋಂಪು ಕಾಳಿಗೆನು ಹತ್ತೋವರೆಗೂ ಕಲಿಸ್ತಾ ಇರಬೇಕು. ಇಷ್ಟು ಕಲಸಿ ಒಂದು 10ರಿಂದ 15 ನಿಮಿಷ ಇದನ್ನ ತಣ್ಣಗಾಗಕ್ಕೆ ಬಿಡ್ತೀನಿ. ಅವಾಗ ಅದು ಸೋಂಪು ಕಾಳು ರೆಡಿ ಆಯ್ತು. ಈಗ ಫಸ್ಟಿಗೆ ನೋಡಿ, ನಾನು ಬಾರ್ಲಿನ ಹುರಿದಿಟ್ಕೊಂಡಿದ್ನಲ್ಲ, ಈಗ ಒಂದೊಂದೇ ಮಿಕ್ಸಿ ಮಾಡ್ಕೊತೀನಿ. ಈ ಬಾರ್ಲಿನ ಪೌಡ್ರ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಇದ್ರ ಕೆಲಸ ಮುಗೀತು. ಇದು ಗಂಜಿ ಯಾವ ತರ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ತರ ನೈಸ್ ಆಗಿ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು. ಈ ತರ ಒಂದ್ಸರಿ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ 1-2 ತಿಂಗಳು 3 ತಿಂಗಳವರೆಗೂ ತೊಂದರೆ ಇರಲ್ಲ. ಯಾವಾಗ ಬೇಕೋ ಅವಾಗ ಗಂಜಿ ಮಾಡ್ಕೊಂಡು ಕುಡಿಬಹುದು. ಈಗ ನೋಡಿ, ಧನಿಯಾನು ಅಷ್ಟೇ, ಧನಿಯಾನು ಎಲ್ಲಾನು ಒಂದೊಂದೇ ನಾನು ಪೌಡರ್ ಮಾಡಿ ಇಟ್ಕೋತೀನಿ. ಈಗ ಸಾಂಬಾರ್ ಪೌಡರ್ ಅಂತ ಮನೆಯಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಎಲ್ಲಾ ತರ ಕಾಳು, ಎಲ್ಲಾ ತರ ಮಸಾಲೆ, ಆಮೇಲೆ ಈ ಧನಿಯಾ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸಾಂಬಾರ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಅದನ್ನ ಎಲ್ಲ ಅಡಿಗೆಗಳಿಗೆ ಯೂಸ್ ಮಾಡಕ್ಕಾಗಲ್ಲ. ಸಪ್ರೇಟ್ ಆಗಿ ಈ ತರ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಯಾವ್ದು ಬೇಕೋ ಅದನ್ನ ಹಾಕೋಬಹುದು. ನಾನು ಇದನ್ನೆಲ್ಲ ಪರೋಟಾಗಳಿಗೆ, ಆಮೇಲೆ ಒಂದಿಷ್ಟು ಅಡಿಗೆಗಳಿದೆ ಸಪ್ರೇಟ್ ಆಗಿ ಇದನ್ನ ಮಾತ್ರ ಹಾಕೋದು. ಒಂದೊಂದು ಅಡಿಗೆಗೆ ಸಪ್ರೇಟ್ ಮಾತ್ರ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ನೋಡಿ, ಮೆಂತ್ಯ ಜೀರಿಗೆ ಎರಡೂ ಮಿಕ್ಸ್ ಮಾಡಿ ಪೌಡರ್ ಮಾಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಅವಲಕ್ಕಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದ್ಸರಿ ಅವಲಕ್ಕಿ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದೇ ಯಾವ ತರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಚಿತ್ರಾನ್ನ ಮತ್ತೆ ಅವಲಕ್ಕಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಎಲ್ಲ ಪೌಡರ್ ಆದ್ಮೇಲೆ ಈ ತರ ಗ್ಲಾಸ್ ಜಾರಿಗೆ ಹಾಕೊಂಡ್ಬಿಟ್ರೆ ಇದ್ರದ್ದು ಸ್ಮೆಲ್ ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ. ಎಷ್ಟು ದಿನ ಆದ್ರೂ ಹಾಳಾಗಲ್ಲ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದನ್ನೆಲ್ಲ ತುಂಬಾನು ಮಾಡಿ ಇಟ್ಕೊಂಡ್ರೆ ಸ್ಮೆಲ್ ತುಂಬಾ ದಿನ ಚೆನ್ನಾಗಿರಲ್ಲ. ಅದಕ್ಕೆ 1-2 ತಿಂಗಳಿಗೆ ಆಗೋಷ್ಟು ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅವಾಗವಾಗ ಫ್ರೆಶ್ ಆಗಿ ಮಾಡ್ತಾ ಇರ್ಬೋದು. ಕಲರ್ ಎಲ್ಲ ನೋಡಿ, ಮನೇಲಿ ಮಾಡಿರೋದ್ರಿಂದ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆಮೇಲೆ ಮಿಕ್ಸಿನಲ್ಲೂ ಇದು ಬೇಗನೆ ಪೌಡರ್ ಎಲ್ಲ ಆಗುತ್ತೆ. ಹುರಿದಿರೋದ್ರಿಂದ ಮಿಕ್ಸಿ ಮಾಡಿದ್ಮೇಲೆ ಜರಡಿನೂ ಮಾಡ್ಬೇಕಂತ ಏನಿಲ್ಲ, ಹಂಗೇನೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದು ಪೆಪ್ಪರ್ ಪೌಡ್ರು. ಇದು ಆಂಟಿಬಯೋಟಿಕ್ ಆಗಿ ನಮ್ಗೆ ಕೆಲಸ ಮಾಡುತ್ತೆ. ಇದನ್ನ ನಾನು ಒಂದಿಷ್ಟು ಅಡಿಗೆಗಳಿಗೆ ಹಾಕ್ತೀನಿ, ಒಂದಿಷ್ಟು ಹಾಕಲ್ಲ. ಇದು ಡೈಲಿ ನಾನು ಬೆಳಗ್ಗೆ ಎದ್ದು ತಗೋತೀನಿ ಅಂತ ಹೇಳಿದ್ನಲ್ಲ, ಡೈಲಿ ಒಂದು ಡಿಟಾಕ್ಸ್ ವಾಟರ್ ಮಾಡಿ ತಗೋತೀನಿ ಅಂತಲ್ಲ, ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಈಗ ನೋಡಿ, ಸೋಂಪು ಕಾಳನ್ನು ಅಷ್ಟೇ, ಇದನ್ನ ನೀವು ಡೈರೆಕ್ಟ್ ಆಗಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಇದು ಸ್ವಲ್ಪ ದಿನಕ್ಕೆ ಮೆತ್ತಗಾಗ್ಬಿಡತ್ತೆ. ಅದಕ್ಕೆ ನಾನು ಇದನ್ನ ಸ್ವಲ್ಪ ಈ ತರ ಪ್ಲಾಸ್ಟಿಕ್ ಕವರ್ ಇರತ್ತಲ್ಲ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕ್ಬಿಟ್ಟು ಆ ಡಬ್ಬಕ್ಕೇನೆ ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಅದರಲ್ಲಿ ಆ ಪ್ಲಾಸ್ಟಿಕ್ ಕವರ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಅಂದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ನಿಮ್ಗೆ ಯಾವಾಗ್ಲೂ ಫ್ರೆಶ್ ಆಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಮೆತ್ತಗಾಗ್ಬಿಡುತ್ತೆ ಸೋಂಪು ಕಾಳೆಲ್ಲ. ಈ ತರ ಸೋಂಪು ಕಾಳನ್ನ ಮಾಡಿ ಟೇಸ್ಟ್ ಮಾಡಿಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ. ಈ ತರ ಇದನ್ನೆಲ್ಲ ಬೇಸಿಕ್ ಮಸಾಲೆಯನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಕೆಲಸ ಮುಗೀತು. 2 ತಿಂಗಳಿಗೆ ಆರಾಮಾಗಿರ್ಬೋದು. ಎಲ್ಲರೂ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ, ಹಾಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸ್ತಾ ಇರಿ ನನಗೆ ನನ್ನ ವಿಡಿಯೋಗಳು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.